ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಧರ್ಮಸ್ಥಳದ SIT ತನಿಖೆಯ ಬಗ್ಗೆ ಇತ್ತೀಚೆಗೆ ಒಂದಷ್ಟು ಆರೋಪಗಳು ಬರ್ತಿರೋದನ್ನ ನೀವೆಲ್ಲರೂ ಗಮನಿಸ್ತಾ ಇರ್ತೀರಿ. ತನಿಖೆ ಆರಂಭದಲ್ಲಿ ಯಾರ ಒತ್ತಡಕ್ಕೂ ಮಣಿತಾ ಇಲ್ಲ, ನ್ಯಾಯದ ಕಡೆಗೆ ಹೋಗ್ತಾ ಇದೆ, ಸತ್ಯವನ್ನು ಹೊರತರೋ ಕಡೆಗೆ ಹೋಗ್ತಿದೆ ಅಂತ. ಆದರೆ ಇತ್ತೀಚೆಗೆ ನಡೆದಂತಹ ಕೆಲವು ಬೆಳವಣಿಗೆಗಳೇನಿದಾವಲ್ಲ, ಅವು ಒಂದಷ್ಟು ಪ್ರಶ್ನಾರ್ಥಕವಾದಂತಹ ಒಂದು ಪರಿಸ್ಥಿತಿಯನ್ನ SIT ವಿರುದ್ಧ ಅಥವಾ SIT ಕುರಿತಾಗಿ ನಿರ್ಮಾಣ ಮಾಡಿದೆ. ಅಂತಹ ಪ್ರಶ್ನಾರ್ಥಕವಾದಂತಹ ಇನ್ನೊಂದು ಘಟನೆ ಅಂದರೆ SIT ಭೇದ ಭಾವ ಮಾಡ್ತಿದ್ಯಾ, ಯಾರ ಬಗ್ಗೆ ಯಾವ ವಿಚಾರವನ್ನು ಇಟ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ, ನಿಮಗೆಲ್ಲ ಸುಜಾತ ಭಟ್ ನೆನಪಿರಬಹುದು. ಅನನ್ಯ ಭಟ್ ಅನ್ನುವಂತಹ ಮಗಳಿದ್ಲು, MBBS ಓದ್ತಾ ಇದ್ಲು, ಧರ್ಮಸ್ಥಳಕ್ಕೆ ಬಂದು ನಾಪತ್ತೆ ಆಗೋದ್ಲು ಅಂತ ಹೇಳಿ ಆರಂಭದಲ್ಲಿ ಬಂದಂತಹ ಮಹಿಳೆ, ವೃದ್ಧ ಮಹಿಳೆ, ಸೀನಿಯರ್, ವೆರಿ ಸೀನಿಯರ್. ಯಾವುದೋ ಇನ್ನೊಂದು ಫೋಟೋನ ಕೊಟ್ಟರು, ಆ ಫೋಟೋ ಅವ್ರದ್ದೆಲ್ಲ ಇನ್ನೊಬ್ರದ್ದು ಅಂತ ಏನೇನೋ ಆಯ್ತು. ಒಟ್ಟಿನಲ್ಲಿ ನಾನು ಸುಳ್ಳು ಹೇಳಿದೆ ಅಂತ ಕೊನೆಗೆ ಹೇಳಿದ್ರು. ಅವರು ಸುಳ್ಳು ಹೇಳಿದೆ ಅಂತ ಹೇಳಿದ್ರು. ಅವರನ್ನು ನಡೆಸಿಕೊಳ್ಳುತ್ತಿರುವಂತಹ ರೀತಿ ಮತ್ತೆ ಸೌಜನ್ಯ ಪ್ರಕರಣದಲ್ಲಿ ಇಷ್ಟು ವರ್ಷಗಳ ನಂತರ ಎಸ್ ನಾನು ನೋಡಿದೆ ಸೌಜನ್ಯನ ಕಿಡ್ನಾಪ್ ಮಾಡೋದನ್ನ ಅಂತ ಹೇಳ್ಕೊಂಡು ಮಂಡ್ಯದಿಂದ ಹೊಸ ಚಿಕ್ಕ ಕೆಂಪಮ್ಮ ಅನ್ನುವಂತಹ ಮಹಿಳೆ ಬಂದ್ರಲ್ಲ, ಅವರು ಸಹ ಸೀನಿಯರೇ. ಬಟ್ ಈ ಸುಜಾತ ಭಟ್ ಅಷ್ಟು ವಯಸ್ಸಾದವರಲ್ಲ, ಸುಮಾರು ಒಂದು 60-65 ವರ್ಷದ ಮಹಿಳೆ. ಅವರನ್ನು ನಡೆಸಿಕೊಳ್ತಿರುವಂತಹ ರೀತಿ, ಇದರಲ್ಲಿ ಸ್ಪಷ್ಟವಾಗಿ ಧರ್ಮಸ್ಥಳದ SITಯ ಭೇದ ಭಾವ ಕಾಣಿಸ್ತಿದೆ ಅಂತ ನಮಗೆಲ್ರಿಗೂ ಸಹ ಗೋಚರವಾಗ್ತಿದೆ. ಸೊ ಏನದು, ಯಾವ ರೀತಿ? ಸುಜಾತ ಭಟ್ ಅವರು ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಒಂದು ವಿಚಾರವನ್ನ ಹೇಳ್ತಾರೆ. ನನ್ನನ್ನ ತನಿಖೆಯ ಸಂದರ್ಭದಲ್ಲಿ, ವಿಚಾರಣೆ ಸಂದರ್ಭದಲ್ಲಿ ತುಂಬಾ ಪ್ರೀತಿಯಿಂದ ನಡೆಸ್ಕೊಂಡ್ರು, ತುಂಬಾ ಮರ್ಯಾದೆಯಿಂದ ನಡೆಸ್ಕೊಂಡ್ರು. ಇಬ್ಬರು ವ್ಯಕ್ತಿಗಳ ಹೆಸರುಗಳನ್ನ ಹೇಳ್ತಾರೆ ಅವರು, ಮಂಜುನಾಥ್ ಗೌಡ ಮತ್ತು ಗುಣಪಾಲ್ ಅಂತ. ಅವರಿಬ್ಬರು SIT ಭಾಗ. ಇದೇ ಮಂಜುನಾಥ್ ಗೌಡ, ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ವಿರುದ್ಧ ಸಾಕಷ್ಟು ಜನ ಆರೋಪ ಮಾಡಿದ್ದಾರೆ, ಇವರು ಯಾರದೋ ಪರವಾಗಿದ್ದಾರೆ, ಸಾಕ್ಷಿಗಳನ್ನ ಬೆದರಿಸ್ತಾರೆ ಅಂತ. ಚಿಕ್ಕ ಕೆಂಪಮ್ಮ ಏನ್ ಹೇಳಿದ್ರು ಅಂತ ಆಮೇಲೆ ಹೇಳ್ತೀನಿ. ಅಂಥ ಮಂಜುನಾಥ್ ಇಲ್ಲಿ ಸುಜಾತ ಭಟ್ರನ್ನ ಚೆನ್ನಾಗಿ ನಡೆಸ್ಕೊಂಡ್ರಂತೆ. ಇದು ಆಶ್ಚರ್ಯಕರವಾದಂತಹ ಬೆಳವಣಿಗೆ. ಇದಕ್ಕೆ ನಾನು ಹೇಳ್ತಿರೋದು, SIT ತನಿಖೆಯಲ್ಲಿ ಭೇದ ಭಾವ ನಡೀತಾ ಇದೆ, ಆ ರೀತಿಯಾಗಿ ನಮಗೆ ಕಾಣಿಸ್ತಿದೆ ಅಂತ. ಸೊ ಮುಂದುವರೆದು ಹೇಳ್ತಾರೆ ಸುಜಾತ ಭಟ್, ನನಗೆ ಸ್ವೀಟ್ಸ್ ಕೊಡಿಸ್ತಿದ್ರು, ಒಳ್ಳೆ ಊಟ ಕೊಡಿಸ್ತಿದ್ರು. ಅದಕ್ಕೂ ಮುಂದುವರೆದು ಹೇಳ್ತಾರೆ, ನನಗೆ ಒಂದು ಮೊಬೈಲ್ ಗಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಪೊಲೀಸ್ ಅವರು ಯಾಕೆ ಇವರಿಗೆ ಮೊಬೈಲ್ ಗಿಫ್ಟ್ ಮಾಡಬೇಕು? ಆ ಪ್ರಶ್ನೆ ಈಗ ದೊಡ್ಡ ಮಟ್ಟದಲ್ಲಿ SITಯಲ್ಲಿ ಓಡಾಡ್ತಾ ಇದೆ. ಅದಕ್ಕೆ ಪ್ರತಿಕ್ರಿಯಿಸಿರುವಂತಹ ಬ್ಯಾಂಗ್ಳೂರ್ ಪೋಸ್ಟ್ ಅನ್ನುವಂತಹ ವೆಬ್ಸೈಟ್ ಅವರು SITಯ ಹಿರಿಯ ಅಧಿಕಾರಿಗಳನ್ನ ಖಾಸಗಿಯಾಗಿ ಮಾತಾಡಿಸಿದ್ರು. ಅಧಿಕೃತವಾಗಿ SITದು ಏನೂ ಇಲ್ಲ ಬಿಡಿ, ಖಾಸಗಿಯಾಗಿ ಕನ್ಫರ್ಮ್ ಮಾಡ್ತಿದ್ದಾರೆ BLR ಪೋಸ್ಟ್ ಅವರು. ನಾವು ಈ ವಿಚಾರವನ್ನ ಕೇಳಿದ್ವಿ, ಯಾಕೆ ಮಂಜುನಾಥ್ ಗೌಡ ಆಗ್ಲಿ ಅಥವಾ ಈ ಗುಣಪಾಲ್ ಆಗ್ಲಿ ಸುಜಾತ ಭಟ್ರಿಗೆ ಫೋನ್ ಕೊಡಿಸ್ಬೇಕು ಅಂತ. ಅದಕ್ಕೆ SIT ಹಿರಿಯ ಅಧಿಕಾರಿ ಹೇಳೋದಂತೆ, ಹಾಗೇನಾದ್ರೂ ಆಗಿದ್ರೆ ಮಾನವೀಯತೆ ದೃಷ್ಟಿಯಿಂದ ಕೊಡಿಸಿರ್ಬೋದೇನೋ, ಆದರೂ ಸಹ ಅದು ನಿಜವೇ ಆಗಿದ್ರೆ ತಕ್ಷಣಕ್ಕೆ ಆ ಫೋನನ್ನ ವಾಪಸ್ಸು ಪಡೆಯಲಾಗುವುದು ಅನ್ನುವುದನ್ನ SIT ಸೀನಿಯರ್ ಮೆಂಬರ್ಸ್ ಹೇಳಿದ್ದಾರೆ ಅಂತ BLR ಪೋಸ್ಟ್ ಬರ್ಕೊಂಡಿದೆ, ಅದು ಪ್ರಕಟ ಮಾಡಿದೆ. BLR ಪೋಸ್ಟ್ ಅಲ್ಲಿ ಧರ್ಮಸ್ಥಳ SIT ಕುರಿತಾಗಿ ಬರ್ತಿರುವಂತಹ ಒಂದೊಂದು ಸುದ್ದಿಯೂ ಸಹ ನಿಖರವಾಗಿ ಒಂದೆರಡು ದಿನಗಳಲ್ಲಿ ನಿಜ ಅಂತಲೇ ಪ್ರೂವ್ ಆಗ್ತಿದೆ. ಹಾಗಾಗಿ ಅವರನ್ನು ನಂಬಬಹುದು ಈ ವಿಚಾರದಲ್ಲಿ. ಇಲ್ಲಿ ಬರುವಂತಹ ಪ್ರಶ್ನೆ, ಯಾಕೆ ಸುಜಾತ ಭಟ್ರಿಗೆ ಫೋನ್ ಕೊಡಿಸಿದ್ರು? ಅವ್ರ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ? ಅಷ್ಟು ಚೆನ್ನಾಗಿ ಮಾತಾಡ್ಸೋದ್ರಂತಲ್ಲ, ಊಟ ಕೊಡಿಸೋದ್ರಂತಲ್ಲ, ಚಾಕ್ಲೇಟ್ಸ್ ಕೊಡಿಸೋದ್ರಂತಲ್ಲ, ಮೊಬೈಲು ಕೊಡಿಸಿದಾರಂತಲ್ಲ. ಹಾಗಾದ್ರೆ ಎರಡು ಪ್ರಶ್ನೆ ಬರುತ್ತೆ. ಒಂದು, ಅವರನ್ನ ಚೆನ್ನಾಗಿ ನಡೆಸ್ಕೊಂಡಿದ್ದು ಯಾಕೆ ಅನ್ನೋದಾದ್ರೆ, ಇನ್ನೊಂದು, ಆ ಮೊಬೈಲ್ ನಲ್ಲಿ ಏನಾದ್ರು ಸಾಫ್ಟ್ವೇರ್ಗಳನ್ನ ಹಾಕಿ ಅವ್ರನ್ನ ಟ್ರ್ಯಾಕ್ ಮಾಡೋಕೆ, ಯಾರ ಹತ್ರ ಮಾತಾಡ್ತಿದ್ದಾರೆ ಅಂತ ಏನಾದ್ರು ಹ್ಯಾಕ್ ಮಾಡೋಕೆ, ಇದಕ್ಕೆಲ್ಲ ಬಳಸ್ಕೊಳ್ಳೋದಕ್ಕೆ ಏನ್ ಬೇಕೋ ಅದನ್ನ ಮೊಬೈಲ್ ಅಲ್ಲಿ ಹಾಕಿ ಕೊಟ್ಟಿದಾರಾ? ಇದು ಬರುತ್ತೆ. ಕೊಟ್ಟಿದ್ರೆ SITಯ ತೀರ್ಮಾನನ ಅಥವಾ ಈ ಇಬ್ರು ಇದಾರಲ್ಲ ಮಂಜುನಾಥ್ ಗೌಡ ಮತ್ತು ಗುಣಪಾಲ್ ಅನ್ನುವಂಥವ್ರು, ಇವರ ತೀರ್ಮಾನನ? ಅದರಲ್ಲೂ ವಿಶೇಷವಾಗಿ ಮಂಜುನಾಥ್ ಗೌಡ ಅನ್ನುವರ ಮೇಲೆ ಅಷ್ಟೊಂದು ಅನುಮಾನಗಳಿದಾವೆ, ಸಾಕಷ್ಟು ಅನುಮಾನಗಳಿದಾವೆ. ಚಿನ್ನಯ್ಯನನ್ನ ಹೆದರಿಸಿರುವಂತಹ ಆರೋಪ ಇದೆ. ಈಗ ಬರ್ತೀನಿ ಚಿಕ್ಕ ಕೆಂಪಮ್ಮ ಕೇಸ್ಗೆ. ಚಿಕ್ಕ ಕೆಂಪಮ್ಮ ಸಹ ಹಾಜರಾಗಿದ್ರು, ಇದೇ ಮಂಜುನಾಥ್ ಗೌಡ ಮತ್ತು ಇನ್ನೊಂದು ಆಫೀಸರ್. ಆ ಇಬ್ಬರು ಸಹ
ಚಿಕ್ಕ ಕೆಂಪಮ್ಮ ಆ ಇಬ್ಬರ ಮೇಲೂ ಸಹ ಆರೋಪ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಂಜುನಾಥ ಗೌಡ ಮೇಲೆ ಅವರು ನನ್ನನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಂಡ್ರು, ಭಯ ಪಡಿಸಿದ್ರು, ನನಗೆ ಬೆದರಿಕೆ ಹಾಕಿದ್ರು. ಕ್ಯಾಮ್ರಾ ಆನ್ ಇರಬೇಕಾದ್ರೆ ಚೆನ್ನಾಗಿ ಮಾತಾಡೋರು, ಕ್ಯಾಮ್ರಾ ಆಫ್ ಆಗಿದ್ದ ತಕ್ಷಣನೇ ನನಗೆ ರೋಪ್ ಹಾಕ್ತಿದ್ರು, ಬೆದರಿಕೆ ಹಾಕ್ತಿದ್ರು. ಯಾರ ಬಗ್ಗೆ ನೀನು ಮಾತಾಡ್ತಿದೀಯ, ಯಾರ ಮೇಲೆ ದೂರು ಕೊಡ್ತಾ ಇದೀಯ ಅಂತ ನಿನಗೆ ಗೊತ್ತಿದೆಯಾ, ಹಾಗೆ ಹೀಗೆ ಅಂತ ಬೆದರಿಸ್ತಿದ್ರು. ಒಳ್ಳೆ ಊಟ ಕೊಡಿಸಿರ್ಲಿಲ್ಲ. 7-8 ಗಂಟೆಗಳು ಸತತವಾಗಿ ಕೂರಿಸ್ಕೊಂಡು ವಿಚಾರಣೆ ನಡೆಸಿ ಅವರೇ ಒಂದು 4 ಪೇಜ್ ಪ್ರಿಂಟ್ಔಟ್ ತಗೊಂಡು ಬಂದು ಓದೋಕ್ಕೂ ಬಿಡದೆ ಸೈನ್ ಮಾಡಿಸ್ಕೊಂಡ್ರು, ಬಲವಂತಕ್ಕೆ ಸೈನ್ ಮಾಡಿಸ್ಕೊಂಡ್ರು ಅಂತ ಚಿಕ್ಕ ಕೆಂಪಮ್ಮ ಸೀರಿಯಸ್ ಅಲಿಗೇಷನ್ಸ್ ಹಾಕಿದ್ದಾರೆ. ಅದ್ರಲ್ಲಿ ದೊಡ್ಡದಾಗಿ ಕೇಳಿ ಬಂದಿರೋದು ಮಂಜುನಾಥ ಗೌಡ ಹೆಸರು. ನಾನು ಹೇಳ್ದಂಗೆ ಚಿನ್ನಯ್ಯನಿಗೂ ಸಹ ಬೆದರಿಕೆ ಹಾಕದಂತ ಕೇಸ್ ವಾಪಸ್ ತಗೋಬೇಕು, ಇಲ್ಲಾಂದ್ರೆ ನೋಡು ನಿನಗೊಂದು ಗತಿ ಆಗುತ್ತೆ ಅಂತ ಬೆದರಿಕೆ ಹಾಕದಂಗೆ ಚಿನ್ನಯ್ಯ ಸಹ ದೂರು ಕೊಟ್ಟಿದ್ದ. ಸೊ ಈಗ ಬರುವಂತಹ ಪ್ರಶ್ನೆ, ಈಗ ಚಿನ್ನಯ್ಯ ಜೈಲಲ್ಲಿದ್ದಾನೆ. ಯಾಕೆ? ಆತ ಬಂದ, ಏನೋ ಒಂದು ಆರೋಪ ಮಾಡ್ದ, ಸ್ಥಳ ಮಹಜರಿಗೆ ಹೋದಾಗ ದಾರಿ ತಪ್ಪಿಸ್ದ SITನ. ಅವನು ತೋರಿಸಿದ ಜಾಗದಲ್ಲಿ ಹೆಚ್ಚಿಗೆ ಏನೂ ಸಿಗ್ಲಿಲ್ಲ. 2 ಕಡೆ, ಒಂದು ಕಡೆ ಮೂಳೆಗಳು, ಒಂದು ಕಡೆ ಅಸ್ಥಿಪಂಜರ ಸಿಕ್ತು ಬಿಟ್ರೆ ಯಾವ ಪಾಯಿಂಟಲ್ಲೂ ಸುಮಾರು 16-17 ಪಾಯಿಂಟ್ಗಳು ಅವನು ತೋರಿಸಿದ ಜಾಗದಲ್ಲಿ ಹೆಚ್ಚಿಗೆ ಏನೂ ಸಿಗ್ಲಿಲ್ಲ. ಅವನು ಉದ್ದೇಶಪೂರ್ವಕವಾಗಿ ಏನು ಸಿಗದಂಗೆ ನೋಡ್ಕೊಂಡ. ಅದಕ್ಕೆ ಅವರೇ ಷಡ್ಯಂತ್ರ, ಅವನದೇ ಷಡ್ಯಂತ್ರ ಇದು, ಅವನದೇ ಕಿತಾಪತಿ ಅಂತ ಅವನನ್ನೇ ಬಂಧಿಸಿದ್ದಾರೆ. ಈಗ ಸಾಕ್ಷಿ ಆರೋಪಿಯಾಗಿದ್ದಾನೆ. ಅದೇ ಕೆಲಸನ ತಾನೇ ಸುಜಾತಾ ಭಟ್ ಮಾಡಿದ್ದು. ತನಗೊಂದು ಮಗಳು ಇದ್ದಾಳೆ, ಆ ಮಗಳ ಹೆಸರು ಅನನ್ಯ ಭಟ್ ಅಂತ, MBBS ಓದೋ ಹುಡುಗಿ, ಬಂದಿದ್ಲು, ಕಳೆದೋದ್ಲು, ಎಲ್ಲ ಕಥೆಗಳನ್ನು ಹೇಳದಂತ ಮಹಿಳೆ, ಸುಳ್ಳು ಯಾವುದೋ ಫೋಟೋ, ಬೇರೆಯವ್ರ ಫೋಟೋ ತೋರಿಸ್ತಂತ ಮಹಿಳೆ. ಆಕೆಯ ಬಂಧನ ಯಾಕಾಗಿಲ್ಲ? ಚಿನ್ನಯ್ಯ ಮಾಡಿದ ಕೆಲ್ಸಕ್ಕೂ ಸುಜಾತಾ ಭಟ್ ಮಾಡಿದ ಕೆಲ್ಸಕ್ಕೂ ಏನು ವ್ಯತ್ಯಾಸ ಇದೆ? ಸೊ ಇದು ಭೇದ ಭಾವ ಆಗಲ್ವಾ ಅನ್ನೋದು ಒಂದು. ಮತ್ತೆ ಸುಜಾತಾ ಭಟ್ ಮತ್ತು ಚಿಕ್ಕ ಕೆಂಪಮ್ಮ ವಿಚಾರಣೆಯ ಸಂದರ್ಭದಲ್ಲಿ ನಡೆದಿರುವಂತಹ ಭಿನ್ನತೆ, ಅಲ್ಲಿಯೂ ಸಹ ಅನುಮಾನಗಳು ಬರ್ತವೆ, ಭೇದ ಭಾವ ಆಗಿದೆಯಾ ಅಂತ. ಸೊ ಇದು ಈಗ ಹೊಸದಾಗಿ ಬಂದಿರುವಂತಹ ಒಂದು ರೀತಿಯ ಟ್ವಿಸ್ಟ್. ಇದು ಈ ಧರ್ಮಸ್ಥಳ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಬರ್ತಾನೆ ಇದೆ. ಇದರ ನಡುವೆ ನಾವು ನೆನಪಿಸ್ಕೊಳ್ಬೇಕಾಗಿರುವಂತಹದ್ದು, ಒಂದು ವಾರದ ಹಿಂದೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗ್ಗಡೆ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಅಪರೂಪಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ, SIT ತನಿಖೆಗಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ ಅಂತ ಹೇಳಿದ್ರು. ಜೊತೆಗೆ ಈ ತನಿಖೆಯಿಂದ ನಾವು ನಿರಾಳರಾಗಿದ್ದೀವಿ ಅನ್ನುವಂಥ ಡೈಲಾಗ್ ಹೊಡೆದ್ರು. ಹೆಗಲು ಮುಟ್ಕೊಂಡು ನೋಡ್ಕೊಳ್ಳೋ ಕೆಲಸ ಮಾಡಿದ್ರು. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ಕೊಳ್ಳೋದು, ಅದನ್ನು ಮಾಡಿದ್ರು. ನನ್ನ ಮೇಲೆ ಏಕೆ ದ್ವೇಷ ಅಂತೆಲ್ಲ ಮಾತಾಡೋದು. ಆದ್ರೆ ನಾವು ನಿರಾಳ ಆಗಿದ್ದೀವಿ ಅನ್ನುವ ಮಾತಿದೆಯಲ್ಲ, ಅದರ ಅರ್ಥ ಎಲ್ಲೆಲ್ಲಿಗೂ ಹೋಗುತ್ತೆ. ಈ ಹಿಂದಿನ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಮಾತಾಡಿದ್ದೇನೆ, ಬೇಕಾದ್ರೆ ಹೋಗಿ ನೋಡಬಹುದು. ಸೊ ಇದಿಷ್ಟು ಈಗ ನಿನ್ನೆ ನಡೆದಿರುವಂತಹ ಬೆಳವಣಿಗೆ, ನಿನ್ನೆ ಮೊನ್ನೆ ಧರ್ಮಸ್ಥಳ ಪ್ರಕರಣದಲ್ಲಿ ನಡೆದಿರುವಂತಹ ಬೆಳವಣಿಗೆ. SIT, ಧರ್ಮಸ್ಥಳದ SIT ಭೇದ ಭಾವ ಮಾಡ್ತಿದ್ಯಾ, ಒಬ್ರಿಗೊಂದು ಮಾಡ್ತಿದ್ಯಾ ಈ ಅನುಮಾನ ಕಾಡುತ್ತೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇದ್ದೀವಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.